ಶಬರಿಮಲೆಗೆ ಹೋಗುವ ಅಯ್ಯಪ್ಪ ಮಾಲಾ ವೃತಧಾರಿಗಳು ದೇವಸ್ಥಾನಕ್ಕೆ ಹೋಗುವ ಮೊದಲು ವಾವರನ ಮಸೀದಿಗೆ ಏಕೆ ಹೋಗುವಂತಿದ್ದು? ಯಾರು ಅವನು ವಾವರ ಎಂದು ಬಹುಕೋಟಿ ಉದ್ಯಮಿ ಶಶಿಧರ್ ಶೆಟ್ಟಿ ಎತ್ತಿರುವ ಪ್ರಶ್ನೆಯ ವಿಡಿಯೋ ಬಾರಿ ವೈರಲ್ ಆಗ್ತಾ ಇದೆ. ಬೆಳ್ತಂಗಡಿಯ ಗುರುವಾಯನಕೆರೆಯ ಯರಡೂರು ಅಯ್ಯಪ್ಪ ಮಂದಿರದ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಇವರು 48 ದಿನದ ಕಾಲ ವೃತಾಚರಣೆಯಲ್ಲಿ ಇರುವ ಅಯ್ಯಪ್ಪ ಮಾಲಾಧಾರಿಗಳು ಮೊದಲು ಮುಸ್ಲಿಂ ವ್ಯಕ್ತಿಯ ಮಸೀದಿಗೆ ಏಕೆ ಹೋಗಬೇಕು? ಯಾರು ಈ ಕಟ್ಟುಪಾಡು ಮಾಡಿರೋದು? ಮಸೀದಿಗೆ ಹೋಗಿ ಮಾಡುವ ಸಾಧನೆಯಾದ್ರೂ ಏನು? ಅಯ್ಯಪ್ಪ ಮಾಲಾಧಾರಿಗಳಲ್ಲಿ ಕೆಲವರು ವಾವರನ ಮಸೀದಿಗೆ ಹೋಗದೆ ಕೇವಲ ದೇವಸ್ಥಾನಕ್ಕೆ ಹೋಗಿ ಬಂದವರಿದ್ದಾರೆ. ನಾನು ಹೋಗ್ಲಿಲ್ಲ, ಆದ್ರೆ ಅಯ್ಯಪ್ಪ ಸ್ವಾಮಿ ನನಗೆ ಉತ್ತಮವಾಗಿರುವಂತಹ ದರ್ಶನವನ್ನೇ ನೀಡಿದ್ದಾರೆ. ಯಾರು ನಮ್ಮ ಧರ್ಮವನ್ನ ಪ್ರೀತಿಸುವುದಿಲ್ವೋ ನಾವು ಯಾಕೆ ಅವರ ಧರ್ಮವನ್ನ ಪ್ರೀತಿಸಬೇಕು? ವಾವರನ ಮಸೀದಿಗೆ ಹೋಗಿ ನನಗೆ ಬಾರಿ ಒಳ್ಳೆಯದಾಯ್ತು ಎಂದು ಯಾರಾದ್ರೂ ಒಬ್ಬ ವೃತಧಾರಿ ಬಂದು ಹೇಳಿ ನೋಡೋಣ. ನಾವೇ ನಮ್ಮ ಮಕ್ಕಳನ್ನ ತಪ್ಪುದಾರಿಗೆ ಯಾಕೆ ಎಳಿಬೇಕು? ಯಕ್ಷಗಾನದಲ್ಲೂ ವಾವರನ ಕಥೆಯನ್ನ ಬಳಸಲಾಗ್ತದೆ. ಯಾರು ಇವರಿಗೆ ಈ ಕಥೆಯನ್ನ ಹೇಳಿದವರು? ವಾವರ ಪೂಜೆಯನ್ನ ಯಾಕೆ ನಾವು ಮಾಡಬೇಕು? ಮತ್ತೆ ನಾವು ಹಿಂದುತ್ವದ ಮಾತನ್ನ ಎಂತ ಮಾತನಾಡೋದು ಎಂಬಂತಹ ಮಾತನ್ನ ಹೇಳಿದ್ದಾರೆ. ಈ ವಿಡಿಯೋ ಬಾರಿ ವೈರಲ್ ಆಗಿದೆ. ಪಳ್ಳಿಯಲ್ಲಿ ಹೋಗಿ ನಿಮ್ಗೆ ಏನು ಸಾಧನೆ ಮಾಡ್ಲಿಕ್ಕೆ ಆಗ್ತದೆ? ಯಾರಾದ್ರೂ ಒಬ್ಬ ವ್ರತಧಾರಿ ಬಂದು ನನಗೆ ಇಲ್ಲಿ ಹೇಳಿದ್ರೆ, ಇಲ್ಲ ನಾನು ವಾವರ ಸ್ವಾಮಿ ದೇವಸ್ಥಾನ ನಂಗೆ ಬಹಳ ಚೆನ್ನಾಗಿದೆ ಹೇಳಿದ್ರೆ ಬಂದು ಹೇಳಿ. ಇಲ್ಲಿ ನಾವೇ ನಮ್ಮ ಮಕ್ಕಳನ್ನು ತಪ್ಪು ದಾರಿಗೆ ಹೇಳಿದ್ರೆ ಮತ್ತೆ ನಮ್ಮ ಮುಂದಿನ ಮಕ್ಕಳು ಅಲ್ಲಿಗೆ ಹೋಗ್ತಾರೆ. ಇನ್ನೊಂದು ಯಕ್ಷಗಾನದವರು ಇದ್ದಾರೆ, ಅವ್ರಿಗೆ ಯಾರಿಗೆ ಕಥೆ ಕೇಳಿದ್ದಾರೆ ದೇವರಿಗೆ ಗೊತ್ತು. ನಮಗೂ ಅವರ ಇತಿಹಾಸ ಬೇರೆ ಬೇರೆ ಇದೆ. ನಮ್ಮ ಅಯ್ಯಪ್ಪ ಸ್ವಾಮಿದ ಕಥೆ ಯಾವಾಗ ಬಂದದ್ದು, ಅವರ ಕಥೆ ಯಾವಾಗ, ಅದು ಬೇರೆ. ಇವರಿಗೆ ಅಲ್ಲಿ ಅಬ್ಬು ಸೇಕು ಬರ್ತಾನೆ, ಮತ್ತು ವಾವರ ಕೂಡ ಬರ್ತಾನೆ. ಯಾರು ವಾವರ? ಅವರು ನಮ್ಮ ಸಾಕ್ಷಾತ್ ತಾಯಿಯೇ ತನ್ನ ಮಗನಿಗೋಸ್ಕರವಾಗಿ ಅಯ್ಯಪ್ಪ ಸ್ವಾಮಿನ ಕಾಡಿಗೆ ಕೊಟ್ಟಾಗ ವ್ಯಾಘ್ರನೇ ಅವರ ಜೊತೆಗೆ ಬಂದದ್ದು. ಸ್ವಾಮಿ ಶರಣಮ ಅಯ್ಯಪ್ಪ ಅಂತ ಹೇಳಿ ಹೆಸರು ಬಂದದ್ದು ಅಯ್ಯಪ್ಪನಿಗೆ. ಈ ವಾವರನಿಂದ ನಮಗೆ ತೊಂದರೆವಾಗಲಿಕ್ಕೆ ಸಾಧ್ಯ ಉಂಟಾ? ಯಾಕೆ ಮಾಡಬೇಕು ನಾವು ಪೂಜೆಯನ್ನು, ವಾವರನ ಪೂಜೆಯನ್ನು ಯಾಕೆ ಮಾಡಬೇಕು? ಮತ್ತು ನಾವು ಹಿಂದುತ್ವದ ಮಾತನ್ನು ಎಂತ ಮಾತಾಡೋದು ನಾವು? ಇಲ್ಲಿಗೆ ಭಾಳ ಚೆಂದಾಗಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದು. ನಾನು ಒಂದು ತಿಂಗಳು ನೋಡ್ತಾ ಇದ್ದೇನೆ ಭಾಳ ಶ್ರದ್ಧೆಯಿಂದ. ಅದರಲ್ಲಿ ಯಾವ ಡೌಟೇ ಇಲ್ಲ. ನಮ್ಮ ಅಯ್ಯಪ್ಪ ಸ್ವಾಮಿನ ಬಗ್ಗೆ ಯಾವುದೇ ಡೌಟು, ಯಾವುದೇ ಪ್ರಾಬ್ಲಮ್. ನಾನು ಹೇಳಿದಲ್ಲ, ಈಗ 48 ವರ್ಷದ ವ್ರತಧಾರಣೆ ಮಾಡಿದಾಗ ನಮ್ಮಲ್ಲೇ ಶಕ್ತಿ ಬರ್ತದೆ. ಅದಕ್ಕಿಂತ ಬಡ್ದು ಎಂತ ಬೇಕು ನಮಗೆ? ದೇವರ ಆಭರಣ ಬರುವಾಗ ಅದರೊಟ್ಟಿಗೆ ಗರುಡ ಬರ್ತಾನೆ. ಅದರಿಂದ ಮತ್ತೆ ನಮಗೆ ಇನ್ಯಾವ ಶಕ್ತಿ ತೋರಿಸ್ಬೇಕು ದೇವರು? ಆದರೆ ನೀವು ಮಸ್ಜಿದಿಗೆ ಹೋಗ್ತಿರಲ್ಲ, ಇದು ಯಾವ ರೀತಿ ಆಚರಣೆ ನಮ್ಮದು? ಯಾಕೆ ಬೇಕು ನಮಗೆ? ನಾನು ಮೊದಲನೇದಾಗಿ ಪಾವಂಜೆ ಮೇಳ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಭಾಳ ಒಳ್ಳೆಯ ಮೇಳವನ್ನು ಮಾಡ್ತಿದ್ದೆ. ಇನ್ನು ಮುಂದೆ ಶಬರಿಮಲೆ ಪ್ರಸಂಗ ನೀವು ಮಾಡಿದರೆ ಅದರಲ್ಲಿ ವಾವರನ ಟಾಪಿಕ್ಗೆ ಬರಬಾರ್ದು. ಬೇಕಾದಷ್ಟು ಟಾಪಿಕ್ ಇದೆ. ಅಯ್ಯಪ್ಪ ಸ್ವಾಮಿನಿಂದ ಪ್ರೇರಣೆ ಪಡೆದು ಬೇಕಾದಂಥ ತುಂಬ ವ್ಯವಸ್ಥೆಗಳು ನಮ್ಮಲ್ಲಿ ಆಗಿದೆ. ಅದನ್ನು ತೋರಿಸಿ ನೀವು. ಕಾಲು ಬರದಾಗ ಕಾಲು ಬಂದದುಂಟು, ಕಣ್ಣು ಕಾಣದ ಕಣ್ಣು ಬಂದದುಂಟು, ಅದೆಲ್ಲ ತೋರಿಸಿ. ಯಾರು ಈ ವಾವರ? ಯಾಕೆ ಕಲಿಸ್ಬೇಕು ನಿಮಗೆ? ವಾವರನಲ್ಲಿ ಹೋಗ್ಬಿಟ್ಟಿದ್ರೆ ನಾವರಕ್ಕೆ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ದರ್ಶನವನ್ನು ಕೊಟ್ಟಿದ್ದಾರೆ ನನಗೆ. ಅಂಥದ್ದು ಏನು ಆಗಲಿಲ್ಲ. ಯಾಕೆ ಹೋಗಬೇಕು? ತಾವು ತೆಗೆದುಕೊಂಡಂಥ ಕಾಳ ಮೆಣಸನ್ನು ತಗೊಂಡೋಗಿ ಅಲ್ಲಿ ಕೊಡ್ತೀರಿ. ಎಡ್ಡೆ ಮುಂಚಿ ಭಾರಿ ರೇಟ್ ಉಂಡಾಕಿ, ಕೋಟಿಗಟ್ಟಲೆ ದುಡ್ಡು ಹಾಕೊಂಡಾಯ್ತು. ದಾಯನ ಮಾಡೇ ಪೋಡು. ಯಾಕೆ ಹೋಗ್ಬೇಕು ನಾವು ಅಲ್ಲಿ ಪಳ್ಳಿಗೆ? ಯಾಕೆ ಹೋಗ್ಬೇಕು? ಯಾಕೆ ಅಲ್ಲಿ ನಾವು ತೆಂಗಿನಕಾಯಿ ಬಿಟ್ಟು ಬರಬೇಕು? ಯಾರು ನಮ್ಮ ಧರ್ಮವನ್ನು ಪ್ರೀತಿಸುವುದಿಲ್ಲೋ ಅವರ ಧರ್ಮವನ್ನು ನಾವು ಯಾಕೆ ಪ್ರೀತಿ ಮಾಡಬೇಕು? ಯಾರು ಹೇಳಿದ್ದು ನಿಮಗೆ ಅಲ್ಲಿ ಹೋಗ್ಬೇಕಂತೇಳಿ? ಪಂಪ ಇರುವುದು, ಪಂಪದಿಂದ ಸೀದಾ ಮೇಲೆ ಶಬರಿಮಲೆಗೆ ಹೋಗ್ಲಿಕ್ಕೆ ಇರೋದು. ಪಳ್ಳಿಗೆ ಯಾಕೆ ಹೋಗಬೇಕು? ಪಳ್ಳಿಯಲ್ಲಿ ಹೋಗಿ ನಿಮ್ಗೆ ಏನು ಸಾಧನೆ ಮಾಡಲಿಕ್ಕೆ ಆಗ್ತದೆ? ಯಾರಾದರೂ ಒಬ್ಬ ವ್ರತಧಾರಿ ಬಂದು ನನಗೆ ಇಲ್ಲಿ ಹೇಳಿದ್ರೆ, ಇಲ್ಲ ನಾನು ವಾವರ ಸ್ವಾಮಿ ದೇವಸ್ಥಾನ ನಂಗೆ ಭಾಳ ಚೆನ್ನಾಗಿದೆ ಹೇಳಿದ್ರೆ ಬಂದು ಹೇಳಿ. ಇಲ್ಲಿ ನಾವೇ ನಮ್ಮ ಮಕ್ಕಳನ್ನು ತಪ್ಪು ದಾರಿಗೆ ಹೇಳಿದ್ರೆ ಮತ್ತೆ ನಮ್ಮ ಮುಂದಿನ ಮಕ್ಕಳು ಅಲ್ಲಿಗೆ ಹೋಗ್ತಾರೆ. ಇನ್ನೊಂದು ಯಕ್ಷಗಾನದವರು ಇದ್ದಾರೆ, ಅವ್ರಿಗೆ ಯಾರಿಗೆ ಕಥೆ ಕೇಳಿದ್ದಾರೆ ದೇವರಿಗೆ ಗೊತ್ತು. ನಮಗೂ ಅವರ ಇತಿಹಾಸ ಬೇರೆ ಬೇರೆ ಇದೆ. ನಮ್ಮ ಅಯ್ಯಪ್ಪ ಸ್ವಾಮಿದ ಕಥೆ ಯಾವಾಗ ಬಂದದ್ದು, ಅವರ ಕಥೆ ಯಾವಾಗ, ಅದು ಬೇರೆ. ಇವರಿಗೆ ಅಲ್ಲಿ ಅಬ್ಬು ಸೇಕು ಬರ್ತಾನೆ, ಮತ್ತು ವಾವರ ಕೂಡ ಬರ್ತಾನೆ. ಯಾರು ವಾವರ? ಅವರು ನಮ್ಮ ಸಾಕ್ಷಾತ್ ತಾಯಿಯೇ ತನ್ನ ಮಗನಿಗೋಸ್ಕರವಾಗಿ ಅಯ್ಯಪ್ಪ ಸ್ವಾಮಿನ ಕಾಡಿಗೆ ಕೊಟ್ಟಾಗ ವ್ಯಾಘ್ರನೇ ಅವರ ಜೊತೆಗೆ ಬಂದದ್ದು. ಸ್ವಾಮಿ ಶರಣಮ ಅಯ್ಯಪ್ಪ ಅಂತ ಹೇಳಿ ಹೆಸರು ಬಂದದ್ದು ಅಯ್ಯಪ್ಪನಿಗೆ. ಈ ವಾವರನಿಂದ ನಮಗೆ ತೊಂದರೆವಾಗಲಿಕ್ಕೆ ಸಾಧ್ಯ ಉಂಟಾ? ಯಾಕೆ ಮಾಡಬೇಕು ನಾವು ಪೂಜೆಯನ್ನು, ವಾವರನ ಪೂಜೆಯನ್ನು ಯಾಕೆ ಮಾಡಬೇಕು? ಮತ್ತು ನಾವು ಹಿಂದುತ್ವದ ಮಾತನ್ನು ಎಂತ ಮಾತಾಡೋದು ನಾವು? ಇಲ್ಲಿಗೆ ಭಾಳ ಚೆಂದಾಗಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದು. ನಾನು ಒಂದು ತಿಂಗಳು ನೋಡ್ತಾ ಇದ್ದೇನೆ ಭಾಳ ಶ್ರದ್ಧೆಯಿಂದ. ಅದರಲ್ಲಿ ಯಾವ ಡೌಟೇ ಇಲ್ಲ. ನಮ್ಮ ಅಯ್ಯಪ್ಪ ಸ್ವಾಮಿನ ಬಗ್ಗೆ ಯಾವುದೇ ಡೌಟು, ಯಾವುದೇ ಪ್ರಾಬ್ಲಮ್. ನಾನು ಹೇಳಿದಲ್ಲ, ಈಗ 48 ವರ್ಷದ ವ್ರತಧಾರಣೆ ಮಾಡಿದಾಗ ನಮ್ಮಲ್ಲೇ ಶಕ್ತಿ ಬರ್ತದೆ. ಅದಕ್ಕಿಂತ ಬಡ್ದು ಎಂತ ಬೇಕು ನಮಗೆ? ದೇವರ ಆಭರಣ ಬರುವಾಗ ಅದರೊಟ್ಟಿಗೆ ಗರುಡ ಬರ್ತಾನೆ. ಅದರಿಂದ ಮತ್ತೆ ನಮಗೆ ಇನ್ಯಾವ ಶಕ್ತಿ ತೋರಿಸ್ಬೇಕು ದೇವರು? ಆದರೆ ನೀವು ಮಸ್ಜಿದಿಗೆ ಹೋಗ್ತಿರಲ್ಲ, ಇದು ಯಾವ ರೀತಿ ಆಚರಣೆ ನಮ್ಮದು? ಯಾಕೆ ಬೇಕು ನಮಗೆ?
ನಾನು ಮೊದಲನೇದಾಗಿ ಪಾವಂಜೆ ಮೇಳ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಭಾಳ ಒಳ್ಳೆಯ ಮೇಳವನ್ನು ಮಾಡ್ತಿದ್ದೆ. ಇನ್ನು ಮುಂದೆ ಶಬರಿಮಲೆ ಪ್ರಸಂಗ ನೀವು ಮಾಡಿದರೆ ಅದರಲ್ಲಿ ವಾವರನ ಟಾಪಿಕ್ಗೆ ಬರಬಾರ್ದು. ಬೇಕಾದಷ್ಟು ಟಾಪಿಕ್ ಇದೆ. ಅಯ್ಯಪ್ಪ ಸ್ವಾಮಿನಿಂದ ಪ್ರೇರಣೆ ಪಡೆದು ಬೇಕಾದಂಥ ತುಂಬ ವ್ಯವಸ್ಥೆಗಳು ನಮ್ಮಲ್ಲಿ ಆಗಿದೆ. ಅದನ್ನು ತೋರಿಸಿ ನೀವು. ಕಾಲು ಬರದಾಗ ಕಾಲು ಬಂದದುಂಟು, ಕಣ್ಣು ಕಾಣದ ಕಣ್ಣು ಬಂದದುಂಟು, ಅದೆಲ್ಲ ತೋರಿಸಿ. ಯಾರು ಈ ವಾವರ? ಯಾಕೆ ಕಲಿಸಬೇಕು? ನಿಮಗೆ ವಾವರನಲ್ಲಿ ಹೋಗ್ಬಿಟ್ಟಿದ್ರೆ ನಾವರಕ್ಕೆ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಲ್ಲಿದ್ದಾರೆ ದೇವರು. ಅಲ್ಲಿಂದ ಪನ್ನಡ ರಾಜ್ಯದಿಂದ ಬಂದಂಥ ರಾಜರು ಹೋಗಿದ್ದವು ಎಲ್ಲಿ? ನಾವರಕ್ಕೆ. ಅಲ್ಲಿ ಹೋಗಿ ಬನ್ನಿ. ನಿಮ್ಗೆ ಅದೇ ಹಣವನ್ನು ಸಂಪಾದನೆ ಮಾಡಿಕೊಂಡು ನಾವು ಹೇಳ್ತೇವೆ ಕೇರಳದಲ್ಲಿ ಹಾಗೆ ಉಂಟು, ಕೇರಳದಲ್ಲಿ ಹೀಗೆ ಉಂಟು. ಇರುವುದೇ ಕೇರಳದಲ್ಲಿ ಇಲ್ಲಿ. ಮತ್ತು ಯಾವಾಗ ಮಾತಾಡೋದು ನಾವು? ಮಲೆಗುಡಿಯರೇ, ನಾವು ಮಾತಾಡಬೇಕಿದ್ದನ್ನು ಈಗ ಮಾತಾಡಿದ್ರೆ ಮತ್ತೆ ಯಾವಾಗ ಮಾತಾಡೋದು ನಾವು?